ನಾನಿವತ್ತು ಮಂಗಳೂರಲ್ಲಿರುವಂಥ ತಣ್ಣೀರು ಬಾವಿ ಅನ್ನೋ ಒಂದು ಬೀಚ್ಗೆ ಹೋಗ್ತಾ ಇದ್ದೀನಿ. ಆ ಬೀಚ್ಗೆ ಹೋಗೋಕ್ಕೂ ಮುಂಚೆ ಇಲ್ಲೊಂದು ಸುಲ್ತಾನ್ ಬತ್ತೇರಿ ಅಂತ ಒಂದು ಜಾಗ ಸಿಗುತ್ತೆ. ಇಲ್ಲಿಂದ ಫೆರಿ ತೊಗೊಂಡು ಹೋಗ್ಬೇಕು. ಮುಂದೆ ಹೋಗೋಣ ಬನ್ನಿ. ಬೋರ್ಡ್ ಹಾಕಿದ್ದಾರೆ ನೋಡಿ, ಮೊಗವೇರ ಮಹಾಸಭಾ ಅವ್ರ ಕಡೆಯಿಂದ ಸುಲ್ತಾನ್ ಬತ್ತೇರಿ ತಣ್ಣೀರು ಫೆರಿ ಬೋಟ್ ಸರ್ವಿಸ್ ಟಿಕೆಟ್ ಟಿಕೆಟ್ ಕೌಂಟರ್ ಕಡೆ ಹೋಗೋಣ. ಇದೇ ಟಿಕೆಟ್ ಕೌಂಟರು. ಒಬ್ಬರಿಗೆ 20 ರೂಪಾಯಿ. ಟೈಮಿಂಗ್ಸ್ ಬಂದು ಮಾರ್ನಿಂಗ್ 7 ಇಂದ ಈವ್ನಿಂಗ್ 7:30 ತನಕ ಇರುತ್ತೆ. ಟಿಕೆಟ್ ತಗೊಂಡಾಯ್ತು. ಈ ಬೋಟ್ ಹತ್ರ ಹೋಗೋಣ ಬನ್ನಿ. ಆ ಕಡೆ ಊರಿಂದ ಜನ ಎಲ್ಲ ಬರ್ತಾ ಇದ್ದಾರೆ. ತಣ್ಣೀರು ಬಾವಿ ಕಡೆಯಿಂದ ಮಂಗಳೂರು ಕೆಲ್ಸಕ್ಕೆ ಹೋಗೋರು, ಸ್ಕೂಲ್ಗೆ ಹೋಗೋರು ಎಲ್ಲ ಬರ್ತಾ ಇದ್ದಾರೆ. ನಾವೀಗ ನಡ್ಕೊಂಡು ಒಳಗಡೆ ಹೋಗೋಣ ಬನ್ನಿ. ಇಲ್ಲೇನು ನೋಡ್ತಾ ಇದ್ದೀರಾ, ಇದು ಕುರ್ಪುರ ನದಿ. ಇದು ಇಲ್ಲೇ ಬಂದು ಮಂಗಳೂರಿನ ಅರಬ್ಬಿ ಸಮುದ್ರದಲ್ಲಿ ಎಂಟಾಗುತ್ತೆ. ಆ ಕಡೆಯಿಂದ ನೇತ್ರಾವತಿ ಕೂಡ ಬರುತ್ತೆ. ಎರಡು ಸಂಗಮ ಆಗುತ್ತೆ. ಅಲ್ಲಿ ಮುಂದೆ ಒಂದು ಬೆಂಗ್ರೆನ ಜಾಗದಲ್ಲಿ ಟಿಕೆಟ್ ಇವ್ರು ಕೈ ಕೊಟ್ಟು ಒಳಗಡೆ ಕಾಲಿಡೋಣ ಬನ್ನಿ. ಬೋಟೆಲ್ಲ ಖಾಲಿ ಕಾಣಿಸ್ತಾ ಇದೆ. ಇನ್ನು ಯಾರು ಸರಿಯಾಗಿ ಬಂದಿಲ್ಲ, ಕೆಲವರು ಮಾತ್ರ ಬಂದಿದ್ದಾರೆ. ಬೋಟ್ನ ಒಂದು ರೌಂಡ್ ಹಾಕೋಣ ಬನ್ನಿ. ಬೋಟ್ನ ಫ್ರಂಟ್ ಇಂದ ತೋರಿಸ್ತೀನಿ. ಬೋಟ್ನ ಮುಂದ್ಗಡೆ ಭಾಗ. ಈ ಬೋಟ್ನ ಹೆಸರು ಉರ್ವಾಶ್ರೀ ಮಾರಿಯಮ್ಮ ಪ್ರಸನ್ನ ಅಂತ ಹಾಕಿದ್ದಾರೆ. ಇದು ಡ್ರೈವರ್ ಕೊಡ್ತಲ್ಲ ಆ ಜಾಗ. ಚಂದ್ರ ಇನ್ನ ಮುಳುಗಿಲ್ಲ, ಬೆಳಗ್ಗೆ ಅದ್ರ ಮೇಲೆ ಇದ್ದಾನೆ. ಡ್ರೈವರ್ ಬರೋಂಥ ಜಾಗ. ಯಾವುದು ಸ್ಟೇರಿಂಗು, 1-2-3 ಬಟನ್ ಇದೆ ಅಷ್ಟೇ. ನಮ್ಮ ಬೋಟ್ನ ಡ್ರೈವರ್ ಅಂಕಲ್ ಈಗ ಅಲ್ಲಿ ಕಟ್ಟಿದಂಥ ಗಂಟು ಬಿಚ್ತಾ ಇದ್ದಾರೆ. ಬೋಟು ಅಲಗಾಡ್ ಬರೋದಂತ ಕಟ್ಟಿರ್ತಾರೆ ಬಂದ ತಕ್ಷಣ. ಹೋದ್ರಿ ಈಗ ಇಂಜಿನ್ ರೂಮ್ಗೆ ಸ್ಟಾರ್ಟ್ ಮಾಡ್ತಿದ್ದಾರೆ. ಬೋಟ್ನ ಸ್ಟಾರ್ಟ್ ಮಾಡಿದ್ರು. ನಮ್ಮ ಬೋಟ್ ಜರ್ನಿ ಸ್ಟಾರ್ಟ್ ಮಾಡೋಣ. ಸೂರ್ಯ ಈಗ ತಾನೇ ಉದಯಿಸ್ತಾ ಇದ್ದಾನೆ. ಬೆಳಬೆಳಿಗ್ಗೆ ಒಳ್ಳೆ ವ್ಯೂ. ಹೊರಡ್ತು ನಮ್ಮ ಬೋಟು. ಜೆಟ್ ಬೋಟ್ ಥರ ಎಲ್ಲ ಏನು ಅಂತ ನಾವು ಹಾರ್ಕೊಂಡು ಹೋಗಲ್ಲ, ನಿಧಾನಕ್ಕೆ ಹೋಗುತ್ತೆ. ಚೆನ್ನಾಗಿರುತ್ತೆ, ಒಂಥರ ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿರುತ್ತೆ. ಬಾಯ್ ಬಾಯ್ ಸುಲ್ತಾನ್ ಬತ್ತೇರಿ. ಸೂರ್ಯ ಈಗ ತಾನೇ ಉದಯಿಸ್ತಾ ಇದ್ದಾನೆ. ಅಲ್ಲೇನು ನೋಡ್ತಾ ಇದ್ದೀರಾ, ಅದು ಮಂಗಳೂರು ಸಿಟಿ. ಸಣ್ಣ ಪುಟ್ಟ ಬೋಟ್ಗಳೆಲ್ಲ ಇದ್ದಾವೆ. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ. ಸೇತುವೆ ಕಾಮಗಾರಿ ನಡೀತಾ ಇದೆ ತಣ್ಣೀರು ಬಾವಿ ಕಡೆಯಿಂದ ಮಂಗಳೂರಿಗೆ. ಆಲ್ರೆಡಿ ರೋಡ್ ಸಂಪರ್ಕ ಇದೆ, ಬಟ್ ಅದು ತುಂಬ ಬಳಸ್ಕೊಂಡು ಹೋಗ್ಬೇಕು. ಒಂದು 20-25 ಕಿಲೋಮೀಟರ್ ಆಗುತ್ತೆ ಸಿಟಿಯಿಂದ ಅಲ್ಲಿಗೆ ಹೋಗ್ಬೇಕಂದ್ರೆ. ಅದಕ್ಕೆ ಡೈರೆಕ್ಟ್ ಕನೆಕ್ಟಿವಿಟಿ ಕೊಡ್ತಾ ಇದ್ದಾರೆ. ಬೋಟ್ ಬಿಟ್ಟು ಬೇರೆ ರೋಡಲ್ಲಿ ಓಡೋದಕ್ಕಂತ. ಜೆಲ್ಲಿ ಫಿಶ್ಗಳು ಕೂಡ ಕಾಣಿಸ್ತಾ ಇದೆ, ನೋಡ್ಬೋದು. ವಾವ್.
ಅನ್ಎಕ್ಸ್ಪೆಕ್ಟೆಡ್. ನಾನು ಅನ್ಕೊಂಡಿದ್ದೆ ಜೆಲ್ಲಿ ಫಿಶ್ ಸಮುದ್ರದಲ್ಲಿರುತ್ತಂತ. ನದಿಲೇ ಓಡಾಡ್ತಾ ಇದ್ದಾವೆ ಎಷ್ಟೊಂದು ಜೆಲ್ಲಿ ಫಿಶ್ಗಳು. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಜೆಲ್ಲಿ ಫಿಶ್ ನೋಡ್ತಾ ನೋಡ್ತಾ ತಣ್ಣೀರ್ ಬಾವಿ ರೀಚ್ ಆಗಿದೆ, ಗೊತ್ತಾಗಲಿಲ್ಲ. ಬಂದ್ವಿ. ಆ ಕಡೆಯಿಂದ ಮಕ್ಕಳೆಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ, ಸ್ಕೂಲ್ಗೆ ಹೋಗೋ ಮಕ್ಕಳು. ಬಂತು, ಸ್ಟಾಪ್ ಮಾಡ್ತಾ ಇದ್ದಾರೆ. ಇಲ್ಲಿಂದ ಒಂದು 60-70 ಮೀಟ್ರ್ ಇದೆ ಅಷ್ಟೇ ವಾಕಬಲ್ಲು. 5 ನಿಮಿಷ ವಾಕ್ ಮಾಡಿದ್ರೆ ಬೀಚ್ ಸಿಗುತ್ತೆ. ನಾವು ಬೋಟ್ ಇಳ್ಕೊಂಡು ಆಗಲೇ ಹೇಳಿದ್ನಲ್ಲ, ಇಲ್ಲಿ ರಸ್ತೆ ಸಂಪರ್ಕ ಕೂಡ ಇದೆ ಅಂತ. ಇದೆ ಆ ರೋಡು. ಒಳಗಡೆ ಹೋಗೋಣ ಬನ್ನಿ. ಇದೆಲ್ಲ ಹೊಸ್ದಾಗಿ ಮಾಡಿಫೈ ಮಾಡಿರೋ ಥರ ಇದೆ. ಮಂಗಳೂರು ಸ್ಮಾರ್ಟ್ ಸಿಟಿ ಲಿಮಿಟೆಡ್. ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ, ಚೆನ್ನಾಗಿದೆ. ಇಲ್ಲೊಂದು ಇನ್ಫಾರ್ಮೇಷನ್ ಬೋರ್ಡ್ ಹಾಕಿದ್ದಾರೆ. ನಿಯರೆಸ್ಟ್ ಟೂರಿಸ್ಟ್ ಪ್ಲೇಸಸ್ಸು ಮತ್ತು ಡೂಸ್ ಆ್ಯಂಡ್ ಡೋಂಟ್ಸು. ಈ ಸಮುದ್ರದ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಹಾಕಿದ್ದಾರೆ. ಇಲ್ಲಿ ತಣ್ಣೀರ್ ಬಾವಿ ಬೀಚ್ನ ಏರಿಯಲ್ ವ್ಯೂ ಫೋಟೋ. ಇಲ್ಲಿ ಒಳಗಡೆ ಟಿಕೆಟ್ ತಗೊಂಡು ಹೋಗ್ಬೇಕು, 20 ರೂಪಾಯಿ ಒಬ್ರಿಗೆ ಎಂಟ್ರಿ ಫೀಸ್. ಟೈಮಿಂಗ್ಸ್ ಏನಿಲ್ಲ, ಬೆಳಗ್ಗೆ ಸಂಜೆ ತನಕ ಇರ್ಕೊಳ್ಬೇಕಂದ್ರೆ. ಟಿಕೆಟ್ ತಗೊಂಡು ಒಳಗಡೆ ಹೋಗೋಣ ಬನ್ನಿ. ಅಂಗಡಿಗಳೆಲ್ಲ ಇದೆ, ಅದಿನ್ನೂ ಓಪನ್ ಆಗಿಲ್ಲ. ಬೆಳಗ್ಗೆ ಬಂದಿದ್ದೀವಲ್ವಾ, ಇದೆಲ್ಲ ಕ್ಲೋಸ್ ಆಗಿದೆ. ಮನು ಹೋಗ್ಬೇಡ ಪ್ಲೀಸ್. ಮನು ನೀನ್ ಬಿಟ್ಟು ಹೋದ್ರೆ ಅಷ್ಟೇ, ನನ್ ಕತೆ ಇಲ್ಲಿ ಮುಗೀತು.